ನೀವು ಮೀನರಾಶಿಯವರಾಗಿದ್ದು ನಿಮಗೆ ಮಾಟ ಮಂತ್ರ ಶತ್ರುಬಾಧೆ ಈ ಥರ ತೊಂದರೆ ಕೊಡ್ತಕ್ಕಂಥವರ ಸಮಸ್ಯೆಗಳು ಜಾಸ್ತಿ ಇದ್ದರೆ ಏನು ಹೇಳ್ತೀರಾ ಗುರುಗಳೇ, ಏನು ಕೇಳ್ತೀರಾ? ದುಶ್ಮನ್ ಕಹಾ ಹೇ ಅಂದರೆ ಊರು ತುಂಬ ಹೇ ಅನ್ನಂಗೆ ಆಗ್ಬಿಟ್ಟಿದೆ. ಯಾರು ನಮ್ಮ ಸ್ನೇಹಿತರು, ಯಾರು ನನ್ನ ದುಶ್ಮನ್ಗಳು ಅಂತ ಅರ್ಥ ಆಗ್ತಾ ಇಲ್ಲ. ಮುಂದೆ ಎಲ್ಲ ಚೆನ್ನಾಗೇ ಇರ್ತಾರೆ, ಹಿಂದ್ಗಂದ ಏನೇನು ಸಮಸ್ಯೆಗಳು ಮಾಡಾಕ್ತಾರೆ. ಮೊನ್ನೆ ನೋಡಿದ್ರೆ ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ ಅನ್ನಂಗೆ ಬಿಸ್ನೆಸ್ ಹಾಳಾಗೋಯ್ತು, ಮದುವೆ ಕೆಟ್ಟೋಯ್ತು, ದಾಂಪತ್ಯ ಹಾಳಾಗೋಯ್ತು, ಮಗು ವಿಚಾರ ಸಮಸ್ಯೆ ಆಯಿತು, ಉದ್ಯೋಗದಲ್ಲಿ ಸಮಸ್ಯೆ ಆಯಿತು, ಜಾಬು ಪ್ರಾಬ್ಲಮ್ ಆಗೋಯ್ತು, ಬಿಸ್ನೆಸ್ ಪ್ರಾಬ್ಲಮ್ ಆಗೋಯ್ತು, ದೊಡ್ಡ ಲಾಸ್ ಆಗೋಯ್ತು. ತುಂಬ ಚೆನ್ನಾಗಿ ಓಡಾಡ್ಕೊಂಡಿದ್ದೆ, ಯಾರು ಏನು ಮಾಡಿದ್ರು ಅಂತ ಗೊತ್ತಾಗಲಿಲ್ಲ, ಯಾರು ಕಣ್ಣು ಬಿತ್ತು, ಏನಾಯಿತು ಅಂತ ಗೊತ್ತಾಗಲಿಲ್ಲ. ವ್ಯವಹಾರ ಮಾಡಿದೆ, ಹೋಯ್ತು, ಲಾಸ್ ಆಗೋಯ್ತು. ಈ ಸಡನ್ ಲಾಸು, ಸಡನ್ ಸಮಸ್ಯೆ ಆಗ್ತಕ್ಕಂಥದ್ದು ಮೀನರಾಶಿಯವರಿಗೆ ಮಾಟ ಮಂತ್ರಗಳ ಶತ್ರುಕೃತ್ಯಾಭಿಚಾರ, ಶತ್ರುಗಳ ಒಂದು ಸಮಸ್ಯೆ, ದೃಷ್ಟಿಯ ಸಮಸ್ಯೆ. ಸೊ ಇದಕ್ಕೆ ಏನು ಪರಿಹಾರ ಅಂದರೆ ನಿಮ್ಮ ರಕ್ಷಣೆ, ಅಂದರೆ ಮೀನರಾಶಿಯವರಿಗೆ ಸದಾ ಸರ್ವದಾ ಒಂದು ರಕ್ಷಣೆಯನ್ನು ಹೇಗೆ ಪಡ್ಕೊಳ್ಬೇಕು ಇದೆಲ್ಲದರಿಂದ ಅನ್ನುವಂಥದ್ದು ಒಂದು ಈ ವಿಡಿಯೋದಲ್ಲಿ ಸಮಸ್ತವಾಗಿ ತಿಳಿಸಲಿದ್ದೇನೆ. ಬಹಳ ಸರಳ ಪರಿಹಾರಗಳನ್ನು ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬ ಮೀನರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಮೀನರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತಾನೆ. ಇಂಪಾರ್ಟೆಂಟ್ ಇರತಕ್ಕಂಥದ್ದು, ಬಹಳ ಇಂಪಾರ್ಟೆಂಟ್ ವಿಡಿಯೋ ಇದಲ್ವಾ. ಶುರು ಮಾಡೋಣಲ್ವಾ? ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು ಮೀನರಾಶಿಯವರ ಶತ್ರುಬಾಧೆಯಿಂದ ರಕ್ಷಣೆ ಅಂತ. ಮೀನರಾಶಿಯವರಿಗೆ ಶತ್ರುಬಾಧೆಗಳಿಂದ ರಕ್ಷಣೆ ಅಥವಾ ಮಾಟಮಂತ್ರಗಳಿಂದ ರಕ್ಷಣೆ ಏನು ಬಹಳ ಮುಖ್ಯವಾಗಿ ನಿಮಗೇನಾದರೂ ಅದರ ಅನುಭವ ಅಂದರೆ ಊಟ ಮಾಡಬೇಕಾದ್ರೆ ಕೂದಲು ಬರ್ತಕ್ಕಂಥದ್ದು ಇರಬಹುದು, ಕೆಟ್ಟ ಕನಸುಗಳು ಬೀಳ್ತಕ್ಕಂಥದ್ದು ಇರ್ಬೋದು, ಬೆಚ್ಚು ಬೀದೋ ಥರ ತುಂಬ ಸಡನ್ನಾಗಿ ನಷ್ಟ ಆಗ್ತಕ್ಕಂಥದ್ದು ಇರ್ಬೋದು, ಜಗಳಗಳು ತುಂಬ ಆಪ್ತ ವಲಯದಲ್ಲೇ ತುಂಬ ಜಗಳ ಮನಸ್ತಾಪಗಳಾಗ್ತಕ್ಕಂಥದ್ದು ಇರ್ಬೋದು, ಅನುಭವಕ್ಕೆ ಬರುತ್ತೆ. ನೋಡಿ, ಎರಡು ವಿಧ ಇದರಲ್ಲಿ. ಕೆಲವರಿಗೆ ಅನುಮಾನ, ನನಗೆ ಮಾಟಮಂತ್ರ ಆಗಿದೆಯಾ ಏನು ಇತ್ಯಾದಿ ಅಂತ. ಇನ್ನು ಕೆಲವರಿಗೆ ಖಚಿತ 100% ನನಗಾಗಿದೆ ಮಾಟಮಂತ್ರ ಅಂತ ಇನ್ನು ಕೆಲವರು ಇರ್ತಾರೆ. ಎರಡು ಕಡೆ ಬೇಕಾಗಿರತಕ್ಕಂಥದ್ದೇನು? ರಕ್ಷಣೆ ಅಲ್ವಾ? ಸೊ ಇಲ್ಲೇನಾಗುತ್ತೆ, ಕೆಲವರಿಗೆ ಇತ್ತೀಚೆಗೆ 1 ತಿಂಗಳಾಯಿತು, 15 ದಿವಸ ಆಯಿತು, ಒಂದು 6 ತಿಂಗಳಿಂದ ಈಚೆಗೆ ಯಾಕೋ ತುಂಬ ಸಮಸ್ಯೆ ಆಗ್ತಾಯಿದೆ. ಯಾರೊಬ್ಬರನ್ನ ಭೇಟಿ ಮಾಡಿದೆ, ಅವ್ರು ಯಾರೋ ಒಬ್ಬರು ನೋಡಿದ್ರು, ಅವರು ಯಾರ ಹತ್ರ ಜಗಳ ಆಯಿತು, ಯಾರ ಜೊತೆಗೋ ಒಂದು ಇದಾಯಿತು, ಯಾರ ಜೊತೆಗೋ ಒಂದು ವ್ಯವಹಾರ, ಅದಾದಮೇಲಿಂದ ಹಿಂಗಾಗ್ತಾ ಇದೆ. ಏನೋ ಬಂದ್ಬಿಟ್ಟು ಏನೋ ಹೇಳ್ಬಿಟ್ಟು ಹೋದ, ಅದಾದಮೇಲಿಂದ ಹಿಂಗಾಗ್ತಾ ಇದೆ. ನಾನು ನೋಡ್ಕೊಂತೀನಿ ಅಂತ, ಅದಾದಮೇಲಿಂದ ಹಿಂಗಾಗ್ತಾ ಇದೆ. ಅಂಗಡಿ ಮುಂದೆ ಏನೋ ಒಂದು ವ್ಯವಹಾರ ಆಯಿತು, ಅದಾದಮೇಲೆ ಹಿಂಗಾಗ್ತಾ. ಅಂದರೆ ಕೆಲವರು ಒಂದು ಟೈಮ್ ಬೌಂಡಿಂಗ್ ಇರುತ್ತೆ, ಒಂದು 6 ತಿಂಗಳಿಂದ ಈಚೆ, 1 ವರ್ಷದಿಂದ ಈಚೆ, ಒಂದು 3-4 ತಿಂಗಳಿಂದ ಈಚೆಗೆ ಹಿಂಗಾಗ್ತಾ ಇದೆ ಸಮಸ್ಯೆಗಳು ಅಂತ. ಇನ್ನೂ ಕೆಲವರಿಗೆ ಹೆಂಗಾಗುತ್ತೆ, ಅಯ್ಯೋ ಗುರುಗಳೇ ಮಾಟ ಮಂತ್ರ ಕೇಳ್ತೀರಾ, ಬರೇ ಅದೇ ಆಗೋಯ್ತು, ನಾವು ಒಂದು 10 ವರ್ಷದಿಂದ ಅದನ್ನೇ ಅನುಭವಿಸ್ತಾ ಇದ್ದೀನಿ. ದಿನ ಬೆಳಗ್ಗೆ ಏನೋ ಒಂದು ಮಾಡಿ ತಂದು ಹಾಕ್ತಾ ಇರ್ತಾರೆ, ನಮಗೆ ಏನು ಮಾಡಬೇಕು ಅಂತ ಅರ್ಥ ಆಗ್ತಾರೆ. ಆ ಥರ ಪಳಗಿ ಸಮಸ್ಯೆ ಅನುಭವಿಸ್ತಾ ಇರ್ತಕ್ಕಂಥವ್ರು ಇರ್ತಾರೆ. ಬಟ್ ಎರಡೂ ಜನಕ್ಕೆ ಏನು ಬೇಕು? ಎರಡೂ ಕೇಸಲ್ಲಿ ಏನು ಬೇಕು? ರಕ್ಷಣೆ ಬೇಕು. ಮೀನರಾಶಿಯವರಿಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಾಟಮಂತ್ರಾದಿಗಳಿಂದ ರಕ್ಷಣೆ ಪಡೆದುಕೊಳ್ಬೇಕು ಅಂತಂದಾಗ ನೀವು ಒಂಚೂರು ಪ್ರಯತ್ನಗಳನ್ನು ನೀವು ಒಂಚೂರು ಮಾಡಬೇಕಾಗ್ತದೆ. ಅದರಲ್ಲಿ ಬಹುಮುಖ್ಯವಾಗಿ ನಿಮಗೆ ಭಾನುವಾರ ಬಹಳ ಮುಖ್ಯ. ಬಟ್ ನೀವು ಭಾನುವಾರ ನಾನ್ ವೆಜ್ ತಿನ್ನೋರಾಗ್ಬಿಟ್ಟು ನಾನ್ ವೆಜ್ ತಿಂದುಬಿಡ್ತೀರಾ ಅಂತಾದರೆ ಇದು ಬಹಳ ಕಷ್ಟ ಆಗ್ತದೆ ಈ ಪರಿಹಾರ. ಬಟ್ ಪ್ರತಿ ದಿವಸ ಮಾಡ್ತಕ್ಕಂಥ ಪರಿಹಾರವನ್ನು ಹೇಳ್ತೇನೆ. ಬಟ್ ಈ ಮಾಟಮಂತ್ರಕ್ಕೆ ಮಾತ್ರ ನಾನ್ ವೆಜ್ ತಿನ್ನೋರಿಗೆ ಸ್ವಲ್ಪ ಕಷ್ಟ ಅದನ್ನು ತೆಗಿತಕ್ಕಂಥದ್ದು. ಸೊ ಅದರಿಂದ ಅದಕ್ಕೆ ಇನ್ನೊಂದು ಪರಿಹಾರ ಮಾಡಬೇಕಾಗ್ತದೆ, ದೊಡ್ಡ ಪರಿಹಾರ. ಅದು ನಾನು ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ಬಟ್ ಇದು ಏನಿದೆ ಇದನ್ನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ. ಬಹುಮುಖ್ಯವಾಗಿ ಮೀನರಾಶಿಯವರು ಈಗ ಮದುವೆ ಫಿಕ್ಸ್ ಆಗ್ತಿರೋದು ಕ್ಯಾನ್ಸಲ್ ಆಗ್ತಾ ಇದೆ, ದಾಂಪತ್ಯದಲ್ಲಿ ಜಗಳ ಆಗ್ತಾ ಇದೆ, ಗಂಡ ಹೆಂಡತಿ ಡಿವೋರ್ಸ್ವರೆಗೂ ಹೋಗ್ಬಿಟ್ಟಿದೆ ಅಂತಲೋ, ಅಥವಾ ಮದುವೆ ಫಿಕ್ಸೇ ಆಗ್ತಾ ಇಲ್ಲ, ಫಿಕ್ಸ್ ಆಗಿದ್ದ ಮದುವೆಗಳು ಕ್ಯಾನ್ಸಲ್ ಆಗ್ತಾ ಇದೆ ಅಂತಲೋ, ಅಥವಾ ಏನೇ ವ್ಯವಹಾರ ಏನೇ ನಷ್ಟ ಆಗ್ತಿದೆ ಅನ್ನೋ ಮಾಟಮಂತ್ರದ ಒಂದು ಡೌಟ್ಗಳು ನಿಮಗೆ ಬರ್ತಾ ಇದೆ ಅಂತ ಆದರೆ ಖಂಡಿತವಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಭಾನುವಾರಗಳಲ್ಲಿ ಆದಿತ್ಯ ಹೃದಯ ಸ್ತೋತ್ರ, ರವಿಗ್ರಹದ ಅಷ್ಟೋತ್ತರವನ್ನು ಪಠನೆ ಮಾಡಿಕೊಂಡು, ಜೊತೆಯಲ್ಲಿ ಪ್ರತಿ ದಿವಸ ಎವ್ರಿ ಡೇ ಬೆಳಗ್ಗೆ ಎದ್ದು ಸ್ನಾನ ಆದ ತಕ್ಷಣ ದೇವ್ರ ಮನೆಯಲ್ಲಿ ಕೂತ್ಕೊಂಡು, ಒಂದು ದೇವ್ರ ಮನೆ ಮುಂದೆನೋ ಅಥವಾ ಕೂತ್ಕೊಂಡು, ಒಂದು ಚಾಪೆ ಅಥವಾ ಮನೆ ಮೇಲೆ ಕೂತ್ಕೊಂಡು, ಈ ವಿಡಿಯೋ ಎಂಡಲ್ಲಿ ಒಂದು ಅದ್ಭುತವಾದ ಭದ್ರಕಾಳಿ ಕಾಳಿದು ಒಂದು ಸ್ತೋತ್ರವನ್ನು ಹೇಳ್ತೇನೆ, ಅಷ್ಟಕ ಸ್ತೋತ್ರವನ್ನು ಹೇಳ್ತೇನೆ. ಸಾಕ್ಷಾತ್ ನಮ್ಮ
ಜಗದ್ಗುರು ಶಂಕರಾಚಾರ್ಯರೇ ಆದಿಶಂಕರರೇ ರಚಿಸಿರ್ತಕ್ಕಂತಹ ಒಂದು ಸ್ತೋತ್ರ ಅದು. ಭಾಳ ಪವರ್ಫುಲ್ ಸ್ತೋತ್ರ. ಪ್ರತಿದಿನ ಮೀನರಾಶಿಯರು ಬೆಳಗ್ಗೆ ಎದ್ದು ಸ್ನಾನ ಆದ ತಕ್ಷಣ ದೇವ್ರ ಮನೆ ಮುಂದೆ ಒಂದು ಚಾಪೆನೋ ಒಂದು ಮನೆ ಮೇಲೆ ಕೂತ್ಕೊಂಡ್ಬಿಟ್ಟು ಒಂದು 8 ಬಾರಿ ಅದನ್ನು ಕೇಳಿಸ್ಕೊಳ್ಳಿ. ನಾನು ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ, ಕೊನೆಗೆ ಹೇಳ್ತೇನೆ, ಅದನ್ನು ಪ್ರತಿ ದಿವಸ ಕೇಳಿಸ್ಕೊಳ್ಳಿ. ಅದನ್ನು ಕೇಳಿಸ್ಕೊಂಡ್ರೆ ಹಾಗೂ ಸಂಜೆನೂ ರಾತ್ರಿ ಮಲಗುವ ಮುನ್ನ ಕೈಕಾಲು ಮುಖ ತೊಳ್ಕೊಂಬಂದು ಒಂದು ಮನೆ ಮೇಲೆ ಚಾಪೆ ಮೇಲೆ ಕೂತ್ಕೊಂಡು ದೇವ್ರ ಮನೆಯಲ್ಲಿ 8 ಬಾರಿ, ಬೆಳಗ್ಗೆ 8 ಬಾರಿ, ಸಾಯಂಕಾಲ ಬಾರಿ, ಪ್ರತಿ ದಿವಸ ಎವ್ರಿ ಡೇ ಅದನ್ನು ಕೇಳಿಸ್ಕೊಳ್ತಾ ಇರ್ತಕ್ಕಂಥದ್ದು. ಸೊ ಅದು ನಿಮಗೆ ತುಂಬ ತುಂಬ ಸಹಾಯ ಮಾಡ್ತದೆ. ರಕ್ಷಾ ಕವಚವಾಗಿ ನಿಮಗೆ ರಕ್ಷಣೆಯನ್ನು ಕೊಡ್ತದೆ. ₹1 ಖರ್ಚಿಲ್ಲ. ಆದರೆ ಒಂದೇನಪ್ಪ ಅಂತಂದರೆ ನಾನ್ ವೆಜ್ ತಿನ್ನೋದು ಬಿಡಬೇಕು, ಶುದ್ಧವಾಗಿರಬೇಕು, ಸ್ವಲ್ಪ ಗಂಜಲ, ನಾಟಿ ಹಸುವಿನ ಗಂಜಲ ತಂದಿಟ್ಕೊಂಡು ಮನೆಯಲ್ಲೆಲ್ಲ ಹಾಕಿ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಸ್ವಲ್ಪ ಆದಷ್ಟು ಮಡಿವಂತಿಗೆ ಇಟ್ಕೊಂಡ್ರೆ ಒಳ್ಳೆಯದು. ಇಲ್ಲ ಗುರುಗಳೇ ಇದನ್ನೆಲ್ಲ ನಂಗೆ ಮಾಡೋಕ್ಕಾಗಲ್ಲ, ಇನ್ನೂ ಪವರ್ಫುಲ್ ಆಗಿರತಕ್ಕಂಥದ್ದು, ಅದರಲ್ಲಿ ಆಹಾರ ವ್ಯವಸ್ಥೆ ಮತ್ತು ಏನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಬಾರ್ದು, ಆ ಥರದ್ದು ಏನಾದ್ರು ಒಂದು ಪರಿಹಾರ ಹೇಳಿ ಅಂದರೆ ಅದಕ್ಕೆ ನಿಮಗೋಸ್ಕರ ನಾವೊಂದು ವಿಶೇಷ ಪರಿಹಾರ ಮಾಡ್ತಾ ಇದ್ದೇವೆ. ಏಪ್ರಿಲ್ 17ನೇ ತಾರೀಕು ಶುಕ್ರವಾರ ಅಮಾವಾಸ್ಯೆ ಪರ್ವದಿನದಂದು ನಮ್ಮ ಯಾಗಶಾಲೆಯಲ್ಲಿ ನಾವು ಭದ್ರಕಾಳಿ ಹೋಮವನ್ನು ಮಾಡ್ತಾ ಇದ್ದೇವೆ. ನಮ್ಮ ಯಾಗಶಾಲೆಯಲ್ಲಿ ಈಗೇನು ಈ ವಿಡಿಯೋ ಎಂಡಲ್ಲಿ ನಾನು ಭದ್ರಕಾಳಿಯ ಸ್ತೋತ್ರವನ್ನು ಹೇಳ್ತೇನೆ ಅಂತ ಹೇಳಿದ್ದೇನೆ, ಅದ್ರದ್ದೊಂದು ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರ ಇದೆ, ಭದ್ರಕಾಳಿ ಮಂತ್ರ ಅಂತ. ಆ ವಿಶೇಷವಾದ ಭದ್ರಕಾಳಿ ಮಂತ್ರವನ್ನು ಶುಕ್ರವಾರದ ದಿವಸ, ಅಮಾವಾಸ್ಯೆ ದಿವಸ ನಾವು ಹೋಮವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ವಿಶೇಷವಾಗಿ ಈ ಕೃಷ್ಣಕೀಲಕ ರತ್ನವನ್ನು ಅದರಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ. ನಾನು ಈ ಹಿಂದೆಯೂ ಸಹ ತಿಳಿಸಿದ್ದೆ, ಮಹಾಸ್ವಪ್ನೇಶ್ವರಿ ಹೋಮ ಅಂತ. ನೋಡಿ, ಈ ಕೃಷ್ಣಕೀಲಕ ರತ್ನ ಅಮಾವಾಸ್ಯೆ ಶುಕ್ರವಾರದಂದು ಭದ್ರಕಾಳಿ ಹೋಮ ಹಾಗೂ ನಮ್ಮ ಸ್ವಪ್ನೇಶ್ವರಿ ಮಹಾಸ್ವಪ್ನೇಶ್ವರಿ ಹೋಮದಲ್ಲಿ ಎನರ್ಜೈಸ್ ಆಗ್ತಕ್ಕಂತಹ ಕೃಷ್ಣಕೀಲಕ ರತ್ನ ಇದೊಂದು ದಿವ್ಯೌಷಧ ಥರ ಕೆಲಸ ಮಾಡುತ್ತೆ. ಅದ್ಭುತವಾದ ರಕ್ಷಾ ಕವಚ ಥರ ಕೆಲಸ ಮಾಡುತ್ತೆ. ನಿಮಗೆ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಿಮಗೆ ಹಿಡ್ದೇ ಕೆಲಸ ಮಾಡುತ್ತೆ. ಒಂದೇ ಒಂದು ರೂಲ್ಸ್ ಏನೋ ಗೊತ್ತಾ, ಒಮ್ಮೆ ನೀವು ಇದನ್ನು ಬಳಸಿದ್ರೆ ಇದನ್ನು ಇನ್ನೊಬ್ಬರಿಗೆ ಕೊಡುವಂಗಿಲ್ಲ. ನಿಮ್ಮ ಆರಾ, ನಿಮ್ಮ ಒಂದು ಸೂಕ್ಷ್ಮ ಶರೀರಕ್ಕೆ ಇದು ಇದಾದ ಮೇಲೆ ಮತ್ತೆ ಇನ್ನೊಬ್ಬರಿಗೆ ಇದು ಕೊಡುವಂಗಿಲ್ಲ. ನಾನು ಇಟ್ಕೊಂಡು ನೀವು ಬಳಸಿದ್ದು ಕೊಡುವಂಗಿಲ್ಲ. ಸೊ ಇದನ್ನು ಮೊದಲೇ ಅವರ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡು ತೊಗೊಂಡ್ಬಿಡ್ತಕ್ಕಂಥದ್ದು ಬಹಳ ಮುಖ್ಯ. ಮೊದಲೇ ಅವರ ಹೆಸರಲ್ಲಿ ಪೂಜೆ ಮಾಡಿಸ್ಕೊಳ್ಬೇಕು. ಏನಂದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಗೊತ್ತಿಲ್ವಾ ನಿಮ್ಮ ಹೆಸರು ಅಡ್ರೆಸ್ಸು ಅಷ್ಟೇ ಇದ್ದರೂ ಪರವಾಗಿಲ್ಲ. ನಮಗೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನೀವು ವಾಟ್ಸಪ್ ಮಾಡಿಕೊಂಡು ಹೋಮಕ್ಕೆ ಸಂಕಲ್ಪ ಸೇವೆಗೆ ಕೊಟ್ಬಿಟ್ರಿ ಅಂತಂದರೆ ಅವತ್ತಿನ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗ್ತಕ್ಕಂಥದ್ದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಳಬಹುದಾಗಿರ್ತದೆ. ಆ ಒಂದು ಅವತ್ತಿನ ದಿವಸವೇ ಬೆಳಗ್ಗೆ ಸಂಕಲ್ಪ ಸೇವೆ ಮುಗಿದ ನಂತರ 10 ಗಂಟೆ ನಂತರ ಹೋಮಗಳು ಶುರುವಾಗ್ತದೆ. ಭದ್ರಕಾಳಿ ಹೋಮ, ಸ್ವಪ್ನೇಶ್ವರಿ ಹೋಮ, ಸ್ವಯಂವರ ಪಾರ್ವತಿ ಹೋಮ. ಯಾಕೆಂದರೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು. ಈ ಮಾಟಮಂತ್ರಾದಿಗಳಿಂದಾಗಿ ವಿವಾಹ ಬ್ರೇಕೇಜ್ ಆಗಬಾರ್ದು, ದಾಂಪತ್ಯ ಬ್ರೇಕೇಜ್ ಅಂದರೆ ತೊಂದರೆ ಆಗಬಾರ್ದು. ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಗುರುದೋಷ ಪರಿಹಾರಕ್ಕೆ ಗುರು ಶಾಂತಿ ಹೋಮ, ಶನಿಪೀಡೆ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ. ಪವರ್ಫುಲ್ ಆಗಿರತಕ್ಕಂಥ ಎಲ್ಲ ಹೋಮಗಳನ್ನು ಮಾಡಿ ಈ ವಿಶೇಷವಾದ ಕೃಷ್ಣಕೀಲಕ ರತ್ನವನ್ನು ಅಭಿಮಂತ್ರಣೆ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಸೊ ಶುಕ್ರವಾರ ಹೋಮ ಆಗುತ್ತೆ, ಶನಿವಾರ ಭಾನುವಾರ ರಜಾ ಅನುಕೂಲನ, ಸೋಮವಾರ ದಿವಸ ನಾವು ಎಲ್ಲ ಪ್ರಸಾದಗಳನ್ನು ಕಳಿಸ್ಕೊಡ್ತೇವೆ ಇಲ್ಲಿಂದ ಅಂತಂದರೆ ನಿಮಗೊಂದು 2-3 ದಿವಸ 4 ದಿವಸ ಕೂಡ ನಿಮಗೆ ಬಂದು ಸೇರ್ತದೆ. ನಿಮಗೆ ಬಂದು ಸೇರಿದ ನಂತರ ನೀವೇನು ಮಾಡಬೇಕು, ಈ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮವನ್ನು ನಿಮ್ಮ ಹಣೆಗಿಟ್ಕೊಳ್ತಕ್ಕಂಥದ್ದು ಹಾಗೂ ಈ ವಿಶೇಷವಾದ ಕೃಷ್ಣಕೀಲಕ ರತ್ನವನ್ನು ನಿಮ್ಮ ಹಾಸಿಗೆಯಲ್ಲಿ ತಲೆದಿಂಬಿನ ಕೆಳಗೆ ಇಟ್ಟುಕೊಳ್ಬೇಕಂಥದ್ದು. ಇದು ಹಿಂಗೆ ಇಟ್ಕೊಂಡು ಚುಚ್ಕೊಂಡ್ಬಿಡ್ತು ಅಂತ ಹಾಗೆಲ್ಲ ಮಾಡ್ಕೋಬೇಡಿ. ನಿಮ್ಮ ಹಾಸಿಗೆಯ ತಲೆದಿಂಬಿನ ಕೆಳಗಡೆ ಇದನ್ನು ಇಟ್ಕೊಳ್ಳಿ, ಹಿಂಗೆ ಮಲಗಿಸಿ ಇಟ್ಕೊಳ್ಳಿ ಸಾಕು. ಒಂದು ರಾತ್ರಿ ನೀವು ಇದ್ರ ಮೇಲೆ ಮಲಗಿದ್ರಿ ಅಂತಂದರೆ ಇದು ನಿಮ್ಮ ಒಂದು ಆರಾ, ನಿಮ್ಮದೇನು ಸೂಕ್ಷ್ಮ ಶರೀರಕ್ಕೆ ಅದು ಅಡ್ಜಸ್ಟ್ ಆಗಿಬಿಡುತ್ತೆ, ನಿಮಗೆ ರಕ್ಷಣೆಯನ್ನು ಕೊಡ್ತಾ ಇರುತ್ತೆ. ಆದರೆ ಮರುದಿನ ಬೆಳಗ್ಗೆ ನಂಗೆ ತುಂಬ ಚೆನ್ನಾಗಾಯಿತು, ನಂಗೆ ತುಂಬ ಒಳ್ಳೇದಾಯಿತು ಅಂತ ಇದನ್ನು ನೀವು ಮತ್ತೊಬ್ಬರಿಗೆ, ಹೆಂಡ್ತಿಗೋ ಗಂಡಂಗೋ ಮಕ್ಕಳಿಗೋ ಅತ್ತಗೋ ಅಕ್ಕಂಗೆ ತಂಗೆ ಫ್ರೆಂಡ್ಗೆ ಎಲ್ಲ ಇಲ್ಲ.
ಯಾರಿಗೆ ಬೇಕು ಅವರ ಹೆಸರು ಮೊದಲೇ ಸಂಕಲ್ಪ ಸೇವೆ ಕೊಟ್ಟು ಅವರು ಒಂದು ತರಿಸ್ಕೊಂಡು ಅವರ ತಲೆದಿಮ್ ಕೆಳಗಡೆ ಅವ್ರು ಇಟ್ಕೊಳ್ಬೇಕು. ಇದು ಒಬ್ರದ್ದು ಇನ್ನೊಬ್ರು ಬಳಸೋ ಹಂಗಿಲ್ಲ. ಇನ್ನೂ ಏನು ಬಳಸೇ ಇಲ್ಲ ಅಂದರೆ ಬೇಕಾದ್ರೆ ನಿಮ್ಮ ಹೆಸರು ಸಂಕಲ್ಪ ಆಗಿದೆ, ಅವ್ರ ಹೆಸರು ಸಂಕಲ್ಪ ಆಗಿದೆ ಅಂದರೆ ಅವ್ರು ಕೊಡ್ಬೋದೇ ವಿನಃ ನೀವು ಒಮ್ಮೆ ನೀವು ಒಂದು ನಿಮ್ಮ ರಾತ್ರಿ ಒಂದು ದಿವಸ ಇದನ್ನ ಇಟ್ಕೊಂಡು ಮಲ್ಕೊಂಡ್ರಿ ಅಂತ ಆದರೆ ಮತ್ತೆ ಇದು ಇನ್ನೊಬ್ರಿಗೆ ಕೊಡೋಕೆ ಬರಲ್ಲ. ಅದು ನಿಮಗೆ ಆರಾದಲ್ಲಿ ವ್ಯತ್ಯಾಸ ಆಗಿಬಿಡುತ್ತೆ. ಬಟ್ ನೀವೇ ಇದನ್ನು ಬಳಸಿದಾಗ ನಿಮಗೆ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ. ಭದ್ರಕಾಳಿ ಹೋಮದಲ್ಲಿ ಅಮಾವಾಸ್ಯೆ ದಿವಸದಲ್ಲಿ ಶುಕ್ರವಾರದಲ್ಲಿ ಕೃಷ್ಣ ಕೀಲಕ ರತ್ನವನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇರ್ತಕ್ಕಂಥ ಸ್ವಪ್ನೇಶ್ವರಿ ಹೋಮದಲ್ಲಿ ನಿಮ್ಮ ತಲೆ ದಿಮ್ಮ ಕೆಳಗಡೆ ಇದು ಇಟ್ಕೊಂಡು ಮಲ್ಕೊಳ್ತೀರಾ, ನಿಮಗೆ ಒಳ್ಳೆಯ ನಿದ್ರೆ ಬರುತ್ತದೆ. ಯಾವ ಮಾಟ ಮಂತ್ರಗಳ ಸಮಸ್ಯೆ ಇರೋದಿಲ್ಲ, ಸದಾ ಸರ್ವದಾ ರಕ್ಷಣೆ ಇರ್ತದೆ. ನೀವು ಎಲ್ಲಿ ಬೇಕಾದ್ರೂ ಹೋಗಿ ಇದನ್ನ ಪಾಕೆಟಲ್ಲಿ ತಗೊಂಡು ಹೋಗಿ, ಅಲ್ಲಿ ರಾತ್ರಿ ಇವತ್ತು ಬರಲ್ಲ ಅಂತಂದ್ರೆ ಪಾಕೆಟಲ್ಲಿ ತಗೊಂಡು ಹೋಗ್ಬಿಡಿ. ನೀವು ಎಲ್ಲಿ ಬೇಕಾದ್ರೂ ಮಲಗಿ ತಲೆದಿಮ್ಮ ಕೆಳಗಡೆ ಇದನ್ನ ಇಟ್ಕೊಂಡು ಮಲ್ಕೊಂಡ್ಬಿಟ್ರೆ ಒಂದು ರಕ್ಷಣೆ ಇರ್ತದೆ ನಿಮಗೆ. ಅಷ್ಟೇ ಅಲ್ಲ, ಇದನ್ನ ಇಟ್ಕೊಂಡಾಗ ನಿಮಗೆ ಈ ಹಿಂದೆ ನಾನು ವಿಡಿಯೋದಲ್ಲಿ ಹೇಳಿದಂಗೆ ನಾನು ನಾನ್ ವೆಜ್ ತಿನ್ನಬಾರ್ದು, ನಾನು ಅಲ್ಲಿ ಹೋಗಬಾರ್ದು, ಇಲ್ಲಿ ಹೋಗಬಾರ್ದು, ಮತ್ತೊಂದು ಈ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಇದು ಹಾಸಿಗೆಯಲ್ಲಿರ್ತದೆ ಅಷ್ಟೇ. ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಇಲ್ಲ ಇದಕ್ಕೆ. ನಾವು ಎನರ್ಜೈಸ್ ಮಾಡಿ ಕೊಡ್ತೇವೆ, ನೀವು ತಲೆ ದಿಮ್ಮ ಕೆಳಗಡೆ ಇಟ್ಕೊಂಡು ಮಲ್ಕೊಂತೀರಾ. ನಿಮ್ಗೆ ಯಾವ ನೆಗೆಟಿವ್ ಎನರ್ಜೀಸ್ ನಿಮಗೆ ತಾಗದಂಗೆ ಇದು ನೋಡ್ಕೊಳ್ತದೆ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬೇಕು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ಅಭಿಮಂತ್ರಿತ ಕೃಷ್ಣ ಕೀಲಕ ರತ್ನ, ಅದ್ಭುತವಾದ ರತ್ನ ಇದು. ಸೊ ಇದನ್ನು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿ ಕೊಡ್ತೇವೆ. ಸೊ ಸ್ಕ್ರೀನ್ ಕಾಣೋ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಸಂಕಲ್ಪ ಸೇವೆ ನಿಮ್ಮ ಹೆಸರು ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಈಗ ನಾನು ಆ ಪವರ್ಫುಲ್ ಆಗಿರತಕ್ಕಂಥ ಭದ್ರಕಾಳಿಯ ಒಂದು ಮಂತ್ರ ಸ್ತೋತ್ರವನ್ನು ಸಹ ಹೇಳ್ತೇನೆ. ಅದನ್ನು ಪ್ರತಿ ದಿವಸ ಕೇಳಿಸ್ಕೊಳ್ಳೋಕ್ಕೆ ಸಾಧ್ಯವಾದರೆ ಕೇಳಿಸ್ಕೊಳ್ಳಿ. ಖಂಡಿತ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಇಲ್ಲ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಭದ್ರಕಾಳಿಯೈ ನಮಃ ಅಂತ ಕಮೆಂಟ್ ಮಾಡಿ. ಇಲ್ಲಿ ತನಕ ನೀವು ವಿಡಿಯೋ ನೋಡಿದ್ರೆ ಅಂತ ನನಗೂ ಗೊತ್ತಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಭದ್ರಕಾಳ್ಯೈ ನಮಃ. ಓಂ ಗಲದ್ರಕ್ತಮುಂಡಾವಲೀಕಂಠಮಾಲಾ ಮಹೋಘೋರರಾವಾ ಸುದಂಷ್ಟ್ರಾಕರಾಲಾ ವಿವಸ್ತ್ರಾಶ್ಮಶಾನಾಲಯ ಮುಕ್ತಕೇಶಿ ಮಹಾಕಾಲಕಾಮಾಕುಲಕಾಲಿಕೇಯಂ. ಭುಜೆ ವಾಮಯುಗ್ಮೆ ಶಿರೋಸಿಂ ದಧಾನಾ ವರಂ ದಕ್ಷ್ಮಯುಗ್ಮೆ ಭಯಂ ವೈ ತಥೈವ. ಸುಮಧ್ಯಾಪಿ ತುಂಗಸ್ತನಾಭಾರನಮ್ರಾ ಲಸದ್ರಕ್ತಸೃಗ್ದ್ವಯಾ ಸುಸ್ಮಿತಾಸ್ಯ. ಶವದ್ವಂದ್ವಕರ್ಣಾವತಂಸಾಸು ಕೇಶಿ ಲಸತ್ಪ್ರೇತಪಾಣಿಂ ಪ್ರಯುಕ್ತೈಕಕಾಂಚೀ. ಶವಾಕಾರಮಂಚಾಧಿರೂಢಾ ಶಿವಾಭಿಶ್ಚತುರ್ದಿಕ್ಷು ಶಬ್ದಾಯಮಾನೇಭಿರಾಜೆ. ವಿರಂಚ್ಯಾದಿದೇವಾಸ್ತ್ರಯಸ್ತೆ ಗುಣಾಸ್ತ್ರೀನ್ ಸಮಾರಾಧ್ಯ ಕಾಲೀಂ ಪ್ರಧಾನಾ ಬಭೂಭುಃ. ಅನಾದಿಂ ಸುರಾದಿಂ ಮಖಾದಿಂ ಭವಾದಿಂ ಸ್ವರೂಪಂ ತ್ವದೀಯಂ ನ ವಿಂದಂತಿ ದೇವಾಃ. ಜಗನ್ಮೋಹನೀಯಂ ತು ವಾಗ್ವಾದಿನೀಯಂ ಸುಹೃತ್ಪೋಷಣೀ ಶತ್ರು ಸಂಹಾರಣೀಯಂ. ವಚಸ್ತಂಭನೀಯಂ ಕಿಮುಚ್ಚಾಟನೀಯಂ ಸ್ವರೂಪಂ ತ್ವದೀಯಂ ನ ವಿಂದಂತಿ ದೇವಾಃ. ಇಯಂ ಸ್ವರ್ಗದಾತ್ರಿ ಪುನಃ ಕಲ್ಪವಲ್ಲಿ ಮನೋಜಾಸ್ತು ಕಾಮಾನ್ ಯಥಾರ್ಥಂ ಪ್ರಕುರ್ಯಾತ್. ತಥಾ ತೇ ಕೃತಾರ್ಥಾ ಭವಂತೀತಿ ನಿತ್ಯಂ ಸ್ವರೂಪಂ ತ್ವದೀಯಂ ನ ವಿಂದಂತಿ ದೇವಾಃ. ಸುರಾಪಾನಮತ್ತಾ ಸುಭಕ್ತಾನುರಕ್ತಾ ಲಸತ್ಪೂತ ಚಿತ್ತೆ ಸದಾ ವಿರ್ಭವತ್ತೆ. ಜಪಧ್ಯಾನ ಪೂಜಾ ಸುಧಾ ಧೌತ ಪಂಕಾ ಸ್ವರೂಪಂ ತ್ವದೀಯಂ ನ ವಿಂದಂತಿ ದೇವಾಃ. ಚಿದಾನಂದಕಂದಂ ಹಸನ್ಮಂದಮಂದಂ ಶರಶ್ಚಂದ್ರಕೋಟಿ ಪ್ರಭಾಪುಂಜಬಿಂಬಂ. ಮುನೀನಾಂ ಕವೀನಾಂ ಹೃದಿ ದ್ಯೋತಯಂತಂ ಸ್ವರೂಪಂ ತ್ವದೀಯಂ ನ ವಿಂದಂತಿ ದೇವಾಃ. ಮಹಾಮೇಘಕಾಲಿ ಸುರಕ್ತಾಪಿ ಶುಭ್ರಾ ಕದಾಚಿತ್ ವಿಚಿತ್ರಾಕೃತಿರ್ಯೋಗಮಾಯಾ. ನ ಬಾಲಾ ನ ವೃದ್ಧಾ ನ ಕಾಮಾತುರಾಪಿ ಸ್ವರೂಪಂ ತ್ವದೀಯಂ ನ ವಿಂದಂತಿ ದೇವಾಃ. ಕ್ಷಮಸ್ವಾಪರಾಧಂ ಮಹಾಗುಪ್ತಭಾವಂ ಮಯಾ ಲೋಕಮಧ್ಯೆ ಪ್ರಕಾಶೀಕೃತಂ ಯತ್. ತವ ಧ್ಯಾನಪೂತೇನ ಚಾಪಲ್ಯಭಾವಾತ್ ಸ್ವರೂಪಂ ತ್ವದೀಯಂ ನ ವಿಂದಂತಿ ದೇವಾಃ.
यदि ध्यानयुक्तो पठेद्यो मनुष्यः सदा सर्वलोके विशालो भवेच्च गृहे चाष्टसिद्धिर्मृते चापि मुक्तः स्वरूपं त्वदीयं न विन्दन्ति देवाः इति श्रीशङ्कराचार्यविरचितं कालिकाष्टकं सम्पूर्णं श्रीजगदम्बार्पणमस्तु।